ನಿಧಾನ ಎತ್ತಿ ಮೇಲೆ ಒಂಚೂರು ತೋರಿಸಿ ಈ ಕಡೆಗೆ. ಹಾಂ ಬಿಡಿ, ಆಯ್ತು. ಸ್ಟ್ರೈಟ್ ಮಾಡ್ಕೊಳ್ಳಿ. ಹಾಂ ಬಿಡಿ. ಸರ್ ಬನ್ನಿ, ಎಲ್ಲಿ ಕೂತ್ಕೊತೀರಾ? ಇದೆ ನಿಮಿಷ. ಈ ಕಡೆ ಬನ್ನಿ ಸರ್, ಕೂತ್ಕೊಳ್ಳಿ ಇಲ್ಲಿ. ಕೂತ್ಕೊಳ್ಳಿ, ಅದು ಬಿಚ್ಬಿಡಿ, ಕೂತ್ಕೊಳ್ಳಿ. ಹಾಂ ಬನ್ನಿ. ಹಾಂ ಬಿಡು, ಆಯಿತು. ನಿಧಾನ 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 ನಿಧಾನಕ್ಕೆ ಬಿಡಿ. ಸರ್ ಭರತ್ ಸರ್ ಬರ್ತಾರೆ 10 ನಿಮಿಷ ಅಂದರು. ಒಂಚೂರು ಅಲ್ಲಾಡಿಸಿ, ಕ್ಯಾಮ್ರಾನ ಅಲ್ಲಾಡಿಸಿ ಮೇಲೆ ಕೆಳಗೆ. ಹಾಂ ಬಿಡಿ, ಆಯಿತು. $320ಕ್ಕೆ ಒಂದು ಚಿಕ್ಕದು ಒಂದು ಇದು ಬರುತ್ತೆ ಅಂತ ಹೇಳಿದ್ರು. ಇವಾಗ ನೀರಲ್ಲೂ ಹೋಗ್ಬೋದಾ? ಇರೇ ನೀರಲ್ಲಿ ಹೋಗ್ತಿ. ಎತ್ತಿ ಮೇಲೆ ಒಂಚೂರು. ಹಾಂ ಬಿಡಿ. ನೀರಲ್ಲೇ ಹೋಯ್ತಾ ಸರ್? ವಾಟರ್ ಪ್ರೂಫ್ ಅಲ್ವಾ? ಇರ್ರಿ, ನಿಲ್ಲಿಸಿ. ಯಾವುದು ಬಿದ್ದಂಗೆ ಆಯ್ತು. ಹಾಂ ಬಿಡಿ. ಯಾವುದು ಡ್ರಾಪು. ಎಷ್ಟು ಹೊಡಿತದ? ಎಷ್ಟು ಮೀಟ್ರ್ ನೋಡಿ. ಡ್ರಾಪ್ ಅದೇನು ಲೆಕ್ಕ ಬರಲ್ಲ. ಅದೆಲ್ಲ ನೀ ಸೈಡಿಗೆ ಇದಾಗೋಯ್ತು. ಹಾಂ ಬಿಡಿ, ಆಯಿತು. ಅದೇ 370 ಹೋಯ್ತು. ಬಿಡಿ ಆಯಿತು. ಒಂದು 500-600 ಅಡಿ ಇದ್ಬಿಟ್ಟು ವಾಟರ್ ಲೆವೆಲು.
ಬೊಂಬಟ್ಟು. ಹ್ಞೂ ಕರೆಂಟ್ದು ಕಿರಿಕಿರಿ, ಬೋರ್ ಹಾಕೋದು ಕಿರಿಕಿರಿ. ಹ್ಞೂ ಬೆಂಗಳೂರಲ್ಲಿ ಎಲ್ಲಾನು ಕಿರಿಕಿರಿ. ಮನೆ ಕಟ್ಟೋದು ಅಂತ ಕಿರಿಕಿರಿ ಸರ್. ಹಾಂ, ವಾಟರ್ ಲೆವೆಲ್ ನಿಧಾನಕ್ಕೆ ಬಿಡಿ, ಪರವಾಗಿಲ್ಲ, ಮೇಲೆ ಆಯ್ತು. ಹಾಂ, ಎಷ್ಟು ಮೀಟ್ರ್ ನೋಡಿ. ವಾಟರ್ ಲೆವೆಲ್ ಕಾಣಿಸ್ತದಾ? ಹಾಂ, 111 ಬಿಡಿ, ಆಯಿತು. 111, 112. ಹಾಂ, ಬಿಡಿ, ಒಂಚೂರು ಅಲ್ಲಾಡಿಸಿ. ಆಯ್ತಲ್ಲ ಸರ್, ವಾಟರ್ ಲೆವೆಲು ಮೇಲೆ ಆಯ್ತು. ಒಂಚೂರು ಅಲ್ಲಾಡಿಸಿ. ಹಾಂ, ಬಿಡಿ. ಇವಾಗ ಅದು ದೊಡ್ಡ ಗ್ಯಾಪ್ ಇದ್ದರೆ ಕಾಣಿಸ್ತವೆ, ಸಣ್ಣ ಸಣ್ಣ ಗ್ಯಾಪ್ ಕಾಣಿಸಲ್ಲ. ಇದು ಏನಾಗುತ್ತೆ ಗೊತ್ತಾ ಸರ್, ಸಣ್ಣ ಗ್ಯಾಪ್, ನೀರು ಕಮ್ಮಿ ಇದ್ದರೆ ಅವನು ಕ್ಲೀನ್ ಮಾಡೋಕ್ಕಾಗಲ್ಲ ಬೋರ್ನ. ಅವಾಗ ಏನಾಗುತ್ತೆ, ಬೋರ್ವೆಲ್ಲು ಕ್ಲೀನಾಗಿ ಕಾಣಿಸಲ್ಲ. ಅದೇ ಜಾಸ್ತಿ ನೀರಿದ್ರೆ ಏನಾಗುತ್ತೆ ಅಂದರೆ ಅವ್ನು ನೀಟಾಗಿ ಕ್ಲೀನ್ ಮಾಡ್ತಾರೆ, ಇರೋದೆಲ್ಲ ಬಂದ್ಬಿಡ್ತದೆ ಆಚೆಗೆ. ಅವಾಗ ನೀಟಾಗಿ ಕಾಣಿಸ್ತದೆ, ಗ್ಯಾಪ್ಗಳು ಎಲ್ಲ ಕಾಣಿಸ್ತವೆ. 112 ಅಂದರೆ ಸಾಮಾನ್ಯವಾಗಿ ಅಲ್ಲಿಗೆ 112 ಅಂದರೆ 370 ಅಡಿ ನೀರು. 370 ಅಡಿ ಸಹ ಬಂದ್ರ ಬಂದು ಅದು ಎಷ್ಟು ಇಂಚು ಅವೆಲ್ಲ ಗೊತ್ತಾಗಲ್ಲ. ಹಾಂ, ಗೊತ್ತಾಗಲ್ಲ ಸರ್. ಬೋರವನ್ನೇ ಹೇಳಬೇಕು ಎಲ್ಲಿಗೆ ಇಷ್ಟು ಇಂಚ್ ನೀರಿದೆ ಅಂದ್ಬಿಟ್ಟು. ಅದೇ ನೀರು ಕಮ್ಮಿ ಬರುವಂಥದ್ದು, ನೀರು ಖಾಲಿ ಆದರೆ ನೀರು ಹಿಂಗೆ ಬೀಳ್ತಾ ಇರೋದು. ಇಲ್ಲ ಇಲ್ಲ, ಅದು ಕಟ್ಟಿಂಗ್ಸು, ನೀರೊಳಗೆ ಕಲ್ಲು ಮಣ್ಣಿರ್ತದೆ ಸಣ್ಣ ಸಣ್ಣದು. ಅದು ಏನಾಗುತ್ತೆ ಅಂದರೆ ನೀರು ಖಾಲಿ ಆದರೆ ಅದೇ ಆಫ್ ಆಗಬೇಕು ಪ್ಯಾನಲ್ ಬೋರ್ಡು. ಆ ಥರ ಪ್ಯಾನಲ್ ಬೋರ್ಡ್ ಹಾಕ್ತೀವಿ. ಸ್ಟಾರ್ಟ್ರು ಬಾಕ್ಸು, ಸರಿ ಸರಿ ಸರಿ, ಆ ಥರ ಹಾಕ್ತೀವಿ. ಮತ್ತು ಕರೆಂಟು ಅಷ್ಟೇ, ರಿವರ್ಸ್ ಆದರೆ ಅದೇ ರಿವರ್ಸ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಭರತ್. ಅದೇ ಇಲ್ಲಿ ತೋರಿಸ್ತಾ ಇದ್ರು, ಈ ಕಡೆ ಎಷ್ಟಲ್ಲಿ ಎಷ್ಟೋಗಿದೆ? ಹೋಯ್ತು ಸರ್, ನಾನು 370 ಅಡಿಗಿದೆ ನೀರು. ಇದೆಯಾ? ಬಂದಿದೆಯಾ? ಇದೆಯಾ ಅದು? ವಾಟರ್ ಮತ್ತೆ ಮೇಲೆ ಬರಲಿಲ್ಲ? ವಾಟರ್ ಲೆವೆಲ್ 370 ಅಡಿಗಿದೆ. ವಾಟರ್ ಲೆವೆಲ್ 320 ಅಡಿ ಇದೆಯಾ? 370. 370 ಇದೆ ವಾಟರ್ ಲೆವೆಲ್. 370. ಪರವಾಗಿಲ್ಲ ಸರ್, ಹಂಗಾರೆ 330 370 ಇಂದ 1200 ತನಕ ಸ್ಟೋರೇಜ್ ಇದೆಯಲ್ಲ. ಸ್ಟೋರೇಜ್ ಅಂದ್ರೆ 5000, ಅದೇ ನೀರು 6000 ಲೀಟರ್ ಐತಿ ಬರ್ತದೆ ನೀರು, ಸ್ಟಾಕ್ ವಾಟರ್. ನೀರೊಳಗೆ ಹೋಗ್ತಾ ಇರೋದು ಇದು? ಹೌದು, ನೀರೊಳಗೆ ಹೋಗ್ತಾ ಇದೆ ಸರ್. ಇದು ನೋಡಿ ಡಾಕ್ಯುಮೆಂಟ್ ಕೆಳಗಡೆ ಕಮ್ಮಿ ನೀರೊಳಗೆ ಹೋಗ್ತಾ ಇದೆ ಸರ್. ಆಮೇಲೆ ಒಂದಿಷ್ಟು ಪ್ಲಾನ್ ಸ್ಯಾಂಕ್ಷನ್ ಸರ್ ಕೊಟ್ಬಿಟ್ಟು ಆಮೇಲೆ ಕೊಡ್ತೀನಿ, ಏನೇನು ಡಾಕ್ಯುಮೆಂಟ್ ಬೇಕಾ ತಗೊಳ್ಳಿ. ಮುಗಿಸ್ಬಿಡಿ. ನಿಧಾನಕ್ಕೆ ಬಿಡಿ ಒಂಚೂರು. ಈ ಸಣ್ಣ ಸಣ್ಣ ಗ್ಯಾಪ್ ಇರ್ತಾವಲ್ಲ ಸರ್, ಅದು ನಿಮ್ಮ ನೀರು ತ್ಯಾವ ಬಂದರೆ, ಇವಾಗ ಮಣ್ಣು ತ್ಯಾವ ಬಂದರೆ 1 ಇಂಚ್ ನೀರು ಇರ್ತದೆ ನಿಮಗೆ. ನೀರು ತ್ಯಾವ ಬಂದರೆ, ಮಣ್ಣು ತ್ಯಾವ ಬಂದರೆ 1 ಇಂಚ್ ನೀರು ಇರ್ತದೆ ನಿಮಗೆ. ಹಂಗಂದ್ರ ಬಂತು ಅದು ಡ್ರಿಪ್ಗಳು ಆದರೆ ತುಂಬ ಕೆಳಗಡೆಯಿಂದ ಬರ್ತಾ ಇರ್ತಲ್ಲ. ಇದು ಹೈ ಪ್ರೆಷರ್ ಬೋರಲ್ಲಿ ಡ್ರಿಲ್ಲಿಂಗಲ್ಲಿ ಅದು ನೀರು ಮೇಲೆ ಬರಲ್ಲ, ಕಮ್ಮಿ ಇದ್ರೆ.
370 ಸರ್ 370 ಇಂದ ಐತೆ. ಸೋರ್ಸ್ ಕಾಣಿಸಲ್ಲ ಸರ್, ಸಣ್ಣ ಸೋರ್ಸ್ ಇದ್ರೆ. ಹಾಂ 450 ಹೋಯ್ತು ಬಿಡಿ. 625 ಅದು 620 ಇಲ್ಲ 650 ಸರ್. ಗ್ಯಾಪಾ? ಹಾಂ ಮಳೆ ಹೋದ್ರೆ ಅವು ಬಂದಿರ್ಬೋದು, ಹೇಳೋಕ್ಕಾಗಲ್ಲ ಯಾವಾರ. ಹಾಂ ಹೌದು. ಹಾಂ ತಂದಿದ್ದೀನಿ. ಅಪ್ಲೈ ಮಾಡ್ಬಿಡಿ ಪಟ್ ಅಂತ. ನಾನು ಮಂಡೇನೇ ಸ್ಟಾರ್ಟ್ ಮಾಡ್ತೀನಿ. ಇದು ಮೀಟರ್ಸು. ಹಾಂ 9 12 ಅದು 6 ಇಂಚ್ ಏನೋ ಕಮ್ಮಿ ಇದೆ. ಫೋಟೋ ಎಷ್ಟು ಬೇಕಾ ಸರ್? ಒಂದು ಸಾಕಾ? ಒಂದು ಸಾಕು ಬಿಡಿ. ಅವ್ರಿಗೆ ಒರಿಜಿನಲ್ ಪ್ಲಾನ್ ಸ್ಯಾಂಕ್ಷನ್ ಬೇಕು ಸರ್. ಹೌದಾ? ಕೊಟ್ಟಿದ್ದೀರಾ ಇಲ್ಲ ಕೊಡ್ಬೇಕಾ? ಅಲ್ಲಿ ಕೊಟ್ಟಿಲ್ಲ. ಏನು ಕರೆಂಟ್ಗಾ? ಆಮೇಲೆ ಕೊಡಿ. ವಾಟ್ ಕರೆಂಟಾ? ಹಿಂಸೆ ಆಗ್ಬಿಟ್ಟೈತಲ್ಲ. ಅಯ್ಯೋ ಸಿಕ್ಕಾಬಡೆ. ನಿಲ್ಲಿಸಿ. ಇದೇ ಗ್ಯಾಪ್. ಗ್ಯಾಪ್ ಎಷ್ಟನೇದು? ನೀರು ಎತ್ತಿ ಮೇಲೆ ಒಂಚೂರು ನೀರಿದೆಯಾ? ನೀರು ಅದು ಹೇಳೋಕ್ಕಾಗಲ್ಲ ಸರ್, ಗ್ಯಾಪ್ ಕಾಣಿಸ್ತದೆ ಅಷ್ಟೇ. ಬಟ್ 370ಕ್ಕೆ ಬಂದಿದ್ರೆ ಅದ್ರಲ್ಲಿ ನೀರಿದೆ ಅನ್ಸುತ್ತಲ್ಲ. ಇರ್ಬೇಕು ಸರ್, ಹಾಫ್ ಅನ್ ಇಂಚಾರ ಇರ್ತದೆ ನೀರು ಸ್ಟಾಕ್ ಬರ್ಬೇಕಾದ್ರೆ ಅಲ್ಲಿ ಗಂಟ. ಅದು ನೋಡಿ ಎಷ್ಟು ಮೀಟ್ರ್ ಮಲ್ಲಿಕಾರ್ಜುನ್? 100%. ಯಾಕಂದರೆ ನಿಮಗೆ ನೀವು ನಾವು 1200ಅಲ್ಲಿ ನಿಮ್ಮದು ವಾಟರ್ ಲೆವೆಲ್ಲು 370 ಇದೆ ಅಂದರೆ 100% ನೀರು ಜಾಸ್ತಿ ಇದೆ. 205 ಅಂದರೆ 600 ಅಡಿ ಅನ್ಕೊಳ್ಳಿ, 650 ಅಡಿ. ಹಾಂ ಅದೇ ಪಾಯಿಂಟ್. 205 ಮೀಟ್ರು. 3.28 670 ಎಕ್ಸಾಕ್ಟ್ಲಿ ಸೇಮ್. ಅವನು 670 ಹೇಳಿಲ್ಲ, 672. ಹಾಂ ಬಿಡಿ ಮಲ್ಲಿಕಾರ್ಜುನ್ ಬಿಡಿ ಆಯ್ತು. ಆಮೇಲೆ ಇನ್ನೊಂದು 800 ಏನೋ ಒಂದು ಸ್ವಲ್ಪ ಗ್ಯಾಪ್ ಇದೆ. ನೋಡೋಣ ಕಾಣಿಸೋದು ನೋಡಿ. ನೋಡಿ ಇಲ್ಲಿ ಅದೇ ಪಕ್ಕದಲ್ಲೇ ಐತೆ ಗ್ಯಾಪು. ಪಕ್ಕ ಇವಾಗ ಮಳೆ ಬಂದರೆ ನೋಡಿ ಇಲ್ಲಿ ಇದೆಯಲ್ಲ, ಪಕ್ಕದಲ್ಲೇ ಗ್ಯಾಪ್ ಇದೆ. ಮಳೆ ಬಂದರೆ ಏನಾಗುತ್ತೆ ಗೊತ್ತಾ ಇವ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಅದರಲ್ಲಿ ಮಳೆ ಬಂದರೆ ನಿಮಗೆ ಸೋರ್ಸ್ ಬಂದ್ಬಿಡ್ತವೆ, ಬೇರೆ ಕಡೆಯಿಂದ ಬಂದ್ಬಿಡ್ತವೆ. ಎಷ್ಟು ದಿನ ಆಯ್ತು ಬೋರ್ ಕೊರ್ಸಿದ್ದು? ಒಂದು 10 ದಿನ ಇದೆ. ಇವಾಗ ಮಳೆ ಚೆನ್ನಾಗಿ ಬೀಳ್ತಾ ಇದೆಯಲ್ಲ, ಪಿಕಪ್ ಆಗ್ಬಿಡ್ತವೆ ಡ್ರೈ ಗ್ಯಾಪ್ಗಳು, ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ 370ಕ್ಕೆ ಕ್ಲೋಸ್ ಆಗಿದೆ ಅಂದರೆ ಆ ಗ್ಯಾಪಲ್ಲಿ ನೀರು ಬಂದೈತೆ. ಗ್ಯಾಪ್ಗಳು ಮಸ್ತಾನಾಗಿದೆ ಸರ್, ಇದೆಯಾ? ಬ್ಯಾಕ್ ಟು ಬ್ಯಾಕ್ ಗ್ಯಾಪ್ ಇದೆ. ಬಟ್ ಯಾವುದೂ ನೀರೇ ಬರಲಿಲ್ಲ ರೀ ಮೇಲೆ. ಅಂದರೆ ಡ್ರೈ ಗ್ಯಾಪ್ಗಳು ಇರ್ತಾವಲ್ಲ ಸರ್, ಮಳೆಗಾಲದಲ್ಲಿ ಅವು ಇಂಪ್ರೂವ್ ಆಗ್ತವೆ, ಓಪನ್ ಆಗ್ತಾವೆ. ನಿಮ್ಗೆ ಅವಾಗ ಅಂದರೆ ಏನು ಮಳೆ ಬಂದಿರಲ್ವಲ್ಲ, ಇವಾಗ ತಾನೇ ಮಳೆ ಹೋಯ್ತಾ ಮಳೆ ನಾವು ಅದಾದ್ಮೇಲೆ ಮಳೆ ಬಂದು ಸ್ಟಾರ್ಟ್ ಆಗಿದೆ. ಅದಾಗಿ 2-3 ದಿನಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಮಾಡುವಾಗ ಮಳೆ ಇರಲಿಲ್ಲ, ಮಳೆ ಅಂದರೆ ಲೈಟ್ ಡ್ರೆಸ್ಸಲ್ಲಿ ಹೊಡಿತು, ಬಟ್ ಮಳೆ ಇರಲಿಲ್ಲ ಆ್ಯಕ್ಚುಲಿ. ಹೌದೌದು. ನಿಮ್ಮನ್ನು ನಾನು ಮೀಟರ್ ಮಾಡಿಲ್ಲಲ್ವ ಸರ್? ಹೌದು, ನಿಮ್ಮ ಮಗನೇ ಜಾಸ್ತಿ. ನನ್ನ ಮಗ ಬಂದಿದ್ದು ಜಾಸ್ತಿ. ಎಲ್ಲ ಸೈಡಲ್ಲೂ ನಿಮ್ಮ ಮಗನೇ ಅಲ್ಲ, ಫೋನಲ್ಲೇ ಅಷ್ಟೇ. ಅವನೇ. ಎಲ್ಲಿ ಬಂದಿಲ್ಲ ಇವತ್ತು? ಅವನು ಬೇರೆ ಕಡೆ ಹೋಗಿದ್ದಾನೆ ಸರ್. ಆ ಕಳಿನಗರದ್ದು ಅದೇನೋ ಕೆಪಾಸಿಟರ್ ಏನೋ ಇದಾಗಿದೆ ಅಂತ ನೋಡಿ, ಅದೊಂದು ಏನು ಚೇಂಜ್ ಮಾಡಿದ್ದೆ. ಹೌದಾ? ಅಲ್ಲೇ ಹೋಗಿದ್ದಾರೆ, ಹೇಳ್ತೀನಿ ರೀ. ಹೋಗಿ ನೋಡ್ಕೊಂಡು ಹೋಗಿದ್ದಾರೆ, ನೋಡಕ್ಕೆ ಹೇಳ್ತೀನಿ ರೀ. ನೀರು ಬರ್ತಾ ಇದೆಯಾ? ನೀರು ರೆಡಿ ಮಾಡೋದ್ರಲ್ಲ, ಬೋರ್ ಐತಿ, ರೆಡಿ ಮಾಡಿ ಹಾಕಿರಲ್ಲ. ಆಮೇಲೆ ನೀರು ಏನೋ ಇವಾಗ ಬರ್ತಾ ಇಲ್ಲ ಅಂತ, ಕೆಪಾಸಿಟರ್ ಏನೋ ಜಾಸ್ತಿ ಏನೋ ಹೇಳೋದಂತ. ಕಳಿಸ್ತೀನಿ ರೀ, ಅಲ್ಲಿ ಕೆಲಸ ಮಾಡ್ತಾರೆ, ಇದರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಗೊತ್ತಾ? ಆರ್ ಟಿ ನಗರ. ನೀರಿದೆಯಾ? ಇದು ಡ್ರೈ ಆಯಿತು. ನೀರಿರೋದು ಸರ್, ಎಲ್ಲ ನೀರೆಲ್ಲ ಹೋಗ್ತಾ ಇರೋದಿಲ್ಲ. ಕ್ಯಾಮ್ರಾ ನಿಮ್ಮದು ನೀರಲ್ಲೇ ಹೋಗ್ತಾ ಇರೋದೆಲ್ಲ, ಅದು ಫುಲ್ ವಾಟರ್ ಇದೆಲ್ಲ ಸರ್. ನೋಡಿ ಎಲ್ಲ ನೀರಲ್ಲೇ ಹೋಗ್ತಾರೆ. ಕ್ಲಿಯರ್ ಆಗಾಯ್ತು ಮಾತ್ರ ನೀರು. ನೀರು ನೋಡಿ, ಅದು ತೊಟ್ಟಿಗೆ ಆಗ್ತಿದೆಯಲ್ಲ, ಅದು ಸೋರ್ಸ್ ಬರ್ತಾ ಇಳಿತಾ ಇದೆ ಅಂತ. ಗ್ಯಾಪ್ ಗೊತ್ತಾಗಲಿಲ್ಲ. ನೀವು ಗ್ಯಾಪ್ ಅಂದರೆ ನನಗೇನೋ ಅರ್ಥ ಕಾಣಿಸಿಲ್ಲ. ನಿಮ್ಗೆ ವಿಡಿಯೋ ಕೊಡ್ತೀನಿ, ಬೇಕು ಕಳಿಸ್ತೀನಿ, ಬೇಕಾದ್ರೆ ವಿಡಿಯೋ ನೋಡಿ. ಅದು ನೀವು ಇದು ನಂಬರ್ ಕೊಟ್ಬಿಡಿ, ಅವರು ಲ್ಯಾಪ್ಟಾಪಲ್ಲಿ ನೋಡಿ ಸರ್. ಅಂದರೆ ಪಾಯಿಂಟಲ್ಲಿ ನೋಡಿ, ನಿಮಗೆ ಇಷ್ಟ ಅಂದರೆ ಪ್ಲೇನ್ ಓಡ್ತಾ ಇರುತ್ತೆ. ಗ್ಯಾಪ್ ಅಂದರೆ ಅದರಲ್ಲಿ ಗ್ಯಾಪ್ ಇರುತ್ತೆ, ಅಂದರೆ ಗ್ಯಾಪ್ ಅಂದರೆ ಹಿಂಗಿರುತ್ತೆ ಗ್ಯಾಪ್. ಅದರಲ್ಲಿ ನೀರು ಬರೋದು ಗೊತ್ತಾಗಲ್ಲ ನಿಮಗೆ, ಬಟ್ ಗ್ಯಾಪ್ ಇಷ್ಟು ಇಂಚ್ ಐತೆ ಅಂದ್ಬಿಟ್ಟು ಬೋರವನ್ನ ಹೇಳ್ಬೇಕು ನಿಮಗೆ. ಪ್ಲೇನ್ ಹೋಗ್ತಾ ಇರುತ್ತೆ ಸರ್, ಇಲ್ಲಿ ಈ ಥರ ಗ್ಯಾಪ್ ಸಿಗುತ್ತೆ ನಿಮಗೆ.
ಅದೇ ಆ ಗ್ಯಾಪಲ್ಲೇ ನೀರು ಬರೋದು ನಿಮಗೆ. ಅವ್ನು ಹೇಳ್ದ 1 ಇಂಚ್ ಐತೆ ಅಂತ. ಒಂದು ಇಂಚ್ ಇದ್ರೆ ಸಾಕು. ಒಂದು 3/4 ಇಂಚ್ ಇದೆ ಅನ್ಸುತ್ತೆ. RH ಎಪ್ಪತ್ತು ಸ್ಟೇಜ್ ಹಾಕ್ಬಿಟ್ರೆ ಅಲ್ಲ 370 ಕರೆಂಟ್ ನಾನು ಒಂದು 800-900 ಅಡಿ ವಾಟರ್ ಲೆವೆಲ್ ಇದೆ ಅನ್ಕೊಂಡೆ, ಅಂದ್ರೆ ಟಾಪ್ ಲೆವೆಲ್. 370 ಅಂದ್ರೆ ಅಂದ್ರೆ ಓಕೆ. ನಾವು ಹಾಕಿದ್ರೆ 1200 ಅಡಿ ಹಾಕ್ಬೇಕು. ಇವಾಗ 1100 ಅಡಿ ಹಾಕೋಣ. ನಾವು ಹೊಡೆದಿರೋದು 1200. 1200 ಅಡಿ ನೋಡಿ, ಚೆಕ್ ಮಾಡಿ, ಯಾವುದೋ ಒಂದು ಸೋರ್ಸ್ ಇದೆ. ಮೊನ್ನೆ ನೀವು ಬೋರ್ ಎತ್ತಿದ್ರಲ್ಲ, ಮೋಟರ್ ಎತ್ತಿದ್ರಿ ಗೊತ್ತಾ ಅಂದ್ರಲ್ಲಿ, ಅದು ಆಯ್ತು 4 ವರ್ಷ ಆಯ್ತೇನೋ. ಆ ಸ್ಟೋರಿ ಹೆಂಗಿರುತ್ತೆ ಸರ್, ಫಸ್ಟಿಂದ ಹೊಡಿತಾ ಇದ್ದೀವಿ 1200 ಹೊಡೆದಿರೋದು ಎಕ್ಸಾಕ್ಟಾಗಿ 120 ಸರ್. 118ಗೆ 1180ಗೆ ನೀರೇ ಇಲ್ಲ. ಓನರು ಅಯ್ಯೋ ಏನು ಮಾಡೋದಪ್ಪ, ಎತ್ಬಿಡೋಣ ಬಿಡು ಇನ್ನೇನು ಅಂದರೆ 1000 ಮೇಲೆ ಹೋದರೆ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್ ಅಂದರೆ ಎಕ್ಸ್ಪೆನ್ಸಿವ್, ಪಕ್ಕದ ಎಕ್ಸ್ಪೆನ್ಸಿವ್. ಆಮೇಲೆ ನಾನು ಒಂದೇ ಒಂದು ಬಿಟ್ಟು ಹೊಡೆದ್ಬಿಡೋಣ, ಲಾಸ್ಟು ರೌಂಡ್ ಆಫ್ ಮಾಡ್ಬಿಡೋಣ, ಆಮೇಲೆ ನೋಡೋಣ ಅಂತ ಅಂದೆ. ಆ ಬಿಟ್ಟು ಒಂದು ಹೊಡೆದು 5 ಅಡಿ ಹೋಗಿಲ್ಲ ಸರ್. ಏನು ನೀರು, 4 ಇಂಚ್ ನೀರು ಸರ್, ರೋಡೆಲ್ಲ ಫುಲ್ ನೀರು. ಸೊ ಆ ಬಿಟ್ಟು ಎಂಡ್ ಹೊಡಿಯೋ ತನಕ ಆಗಲಿಲ್ಲ. 1200 ಲಾಸ್ಟ್ 5 ಅಡಿಗೆ ನೀರು ಸಿಕ್ತಲ್ಲ, ಇನ್ನು 5 ಅಡಿ ಮ್ಯಾಕ್ಸಿಮಮ್ ಹೋಗಲ್ಲ ನೀರು, ಒಳ್ಳೆ ನೀರು. ಮೊನ್ನೆ ಇನ್ನೂ ಓಡ್ತಾ ಇದೆ. ಮೊನ್ನೆ ಏನಾಗಿದೆ ಅಂದರೆ ಮೋಟ್ರ್ ನಾವು 1100 ಏನೋ ಬಿಟ್ಟಿದ್ದೀವಲ್ಲ, ಸ್ಟಿಲ್ಟ್ ಬಿದ್ದಿ ಮೋಟ್ರ್ ಜಾಮ್ ಆಗ್ಬಿಟ್ಟಿತ್ತು. ಮೊನ್ನೆ ತಿರ್ಗಾ ತೆಗ್ದು ರೆಡಿ ಮಾಡಿಸ್ತೀವಿ. ನೆಕ್ಸ್ಟ್ ಸೋರ್ಸ್ ನೋಡಿ ಎಲ್ಲಿದೆ ಕಾಣಿಸಲ್ಲ. 2 ವಾರ ಆಯ್ತು ಆ್ಯಕ್ಚುಲಿ, ನಿನ್ನೆಗೆ ಅಲ್ಲ ಸರ್? ಇಷ್ಟು ವಾಟರ್ ಲೆವೆಲ್ ಮೇಲೆ ಇರೋದಂದರೆ ನೀರು ಕಮ್ಮಿ ಸಿಕ್ಕಿದ್ರೆ ಒಳ್ಳೆ ನೀರು ಇರ್ತದಂತ ಲೆಕ್ಕ. ಸಾಕಾಗುತ್ತೆ ನಿಮ್ಗಂತೂ ಅದಂತ ಗ್ಯಾರಂಟಿ. ನನಗೆ 670 ಅಡಿದೆ ನೀರು ಬಂದ್ಬಿಟ್ಟಿದ್ರೆ ನಾನು ಅಷ್ಟು ಹೊಡಿತಾನೆ ಇರಲಿಲ್ಲ. ಆ ನೀರು ಆಚೆ ಬರಲಿಲ್ಲ, ತ್ಯಾವ ಸಿಗಲಿಲ್ಲ ನನಗೆ. ಮಣ್ಣು ತ್ಯಾವ ಬಂದಿಲ್ವ ಸರ್? ಮಣ್ಣು ತ್ಯಾವ ಬಂದಿಲ್ವಾ? ಮಣ್ಣು ಬೆಟ್ಟಾಗಿಲ್ವ? ಮಣ್ಣು ಬೆಟ್ಟಾಗಿಲ್ವ ಸ್ವಲ್ಪ? ಇಲ್ಲ ಸರ್, ಇಲ್ಲ. ಅವನು ನೀರು ಧೂಳೆ ಬಂತು. ಅವ್ನು ಸ್ವಲ್ಪ ನೀರು ಹಾಕೊಂಡು ಹೊಡಿತಾ ಇದ್ನಲ್ಲ, ಧೂಳೆ ಇದು ಇತ್ತು. ಒಟ್ನಲ್ಲಿ 900 ಏನೋ ಆದ್ಮೇಲೆ 900 1000 ಆದ್ಮೇಲೆ ನೀರು ಹಾಕಿಲ್ಲ ಸರ್. ಅದು ಸ್ವಲ್ಪ ಬರ್ತಾ ಇತ್ತು, ಒಂದು ಅರ್ಧ ಇಂಚ್ ನೀರು ಮೇಲೆ ಬಂತ. ನೀರು ಒಟ್ಟಲ್ಲಿ ಡ್ರಿಲ್ಲಿಂಗಲ್ಲಿ ಬಂದ್ರೆ ಇದು ಪ್ಲೀಸ್ ಸಾಕು. ಇರಿ ಚೂರು ಡೌನ್ ಮಾಡಿ. ನೋಡಿ ಅದು ಎಷ್ಟು ಸರ್? ಒಂಚೂರು ಎತ್ತಿ ಮಲ್ಲಿಕಾರ್ಜುನ್ ಅವ್ರ ಹಂಗೆ ಒಂದ್ಸರಿ ತೋರಿಸಿ ಅದು ಗ್ಯಾಪ್. ನೋಡಿ ಸರ್, ಗ್ಯಾಪ್ ಇದೆಯಲ್ಲ, ಇದು ಈ ಥರ ಇದೆ ಗ್ಯಾಪು. 200 872 ಬಿಡಿ, ಆಯಿತು. 872 ಸರ್. ಇದು ಶೆಡ್ ಇಲ್ಲ ಹಾಕ್ಲಾ, ಅಲ್ಲ ಹಾಕೊಳ್ಳ? ಇಲ್ಲ ಹಾಕೊಳ್ಳ? ಹಾಕೊಳ್ಳಿ. ಹೇಳ್ಬೇಕು ಅವ್ರಿಗೆ ಏನಾರು. ಬಟ್ ಅವ್ರು ಯಾರು ಇಲ್ಲ, ಒಂದು ಗೊತ್ತಿಲ್ವಂತೆ. ಈ ಕಡೆ ಸೈಡು ಗೊತ್ತಿಲ್ಲ, ಆ ಕಡೆ ಸೈಡು ಬಂದಿಲ್ಲ. ಸುಮ್ಮನೆ ಮೇಲೆ ಕೈ ಒಳ್ಳೆಯವ್ರಿಗೆ ಏನನ್ನಲ್ಲ, ಒಬ್ಬೊಬ್ರು ಅರ್ಥ ಮಾಡ್ಕೊತಾರೆ. ನಾನು ಯಾರು ನೋಡಿಲ್ಲ, ನಾನು ಬಂದಾಗಲೂ ಆ ಕಡೆ ಈ ಕಡೆ ನೋಡಿ ಹಾಕಿ ಕೇಳ್ದ ನೋಡ್ಕೊಳ್ಳ. ಗ್ಯಾಪ್ಗಳಿದೆ ಸರ್, ಬ್ಯಾಕ್ ಟು ಬ್ಯಾಕ್ ಗ್ಯಾಪ್ ಇದೆ. ಗ್ಯಾಪ್ ಇದೆಯಾ? ಗ್ಯಾಪ್ಗಳಿದೆ. ಏನಿಲ್ಲ, 1-2 ಗ್ಯಾಪಲ್ಲಿ ಓಪನ್ ಆಗ್ಬಿಟ್ಟು ಸಾಕು, ನೀರು ಪಿಕಪ್ ಆಗ್ಬಿಡ್ತದೆ. ಅದ ನಮಗೆ ಸರ್ ಆ ಸ್ಟಡಿಯಿಂದ 900 ಅಡಿಗೆ ಸರ್ ನಂಗೊಂದು ಸರ್, ಆ ಸ್ಟಡಿಯಿಂದ ನೀರು ಮೇಲೆ ಬಂದೈತೆ ಅಂದರೆ ನೀರು ಸಿಕ್ಕಿರ್ತದೆ. 370 ಇದೆ ಅಂದರೆ ನೀರು 100% ಇದೆ. ಬಟ್ ಇನ್ನೊಂದು ಏನಂದ್ರೆ ನಮ್ಗೆ 700-800ಗೆ ನಮ್ಗೆ ಈ ತರ ಇದ್ದಿದ್ರೆ ನಾವು ಒಂದು 1.5 ಲಕ್ಷ ಸೇವ್ ಆಗಿರೋದು ಸರ್. ಅದೇ ಮೋಟರ್ಗೆ ಹಾಕ್ಬೋದಾಯ್ತು. ಮೋಟರ್ ಬಂದ್ಬಿಟ್ಟಿರೋದು ಅದೇ ಇಲ್ಲ. ಇವ ಅಂದ್ರೆ 1200 ಅಡಿಗೆ ಹೊಡೆದಿರೋದು ನಮ್ಗೆ ಒಂದು 1 ಲಕ್ಷ ಅಲ್ಲ, ಅಂದ್ರೆ ಜಾಸ್ತಿ ಹೋದಂಗೆ ನಮ್ಗೆ ಎಲ್ಲ ಇಷ್ಟ ಆಯ್ತು. ಹೌದು, ಎಲ್ಲ ಕಾಸ್ಟ್ ಸರ್. ಮೋಟರ್ ಕಾಸ್ಟು ಮತ್ತೆ 1 ಲಕ್ಷ ಬೋರು, ಒಂದು 50,000 ಮೋಟರ್ ಎಕ್ಸ್ಟ್ರಾ, ಅಂದ್ರೆ ಎಕ್ಸ್ಟ್ರಾ ಸರ್. ಇವಾಗ 1000 ಒಳಗಡೆ ಸಿಗೋದಕ್ಕೂ ಇವಾಗ ಪವರ್ ಜಾಸ್ತಿ ತಗೋಬೇಕಲ್ಲ ನೀವು, RH ಪವರ್ ತಗೋಬೇಕು ಆ ಥರ. ಇವಾಗ ಬರತ್ತೆ ಅದು. ಇವಾಗ ಇದರಿಂದ ಓಡಿಸಿದಾಗ ಇವಾಗ ನಮಗೆ ಪವರ್ ಇದು ಜಾಸ್ತಿ ಬರೋದು ಬಿಲ್ಲು? ಇಲ್ಲ ಸರ್,
ಏನು ಬಿಲ್ಲು ಅರ್ಥ ಇಲ್ಲ 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 ಇಲ್ವಾ? ಅಂದರೆ ನಿಮ್ಗೆ 6 ಕಿಲೋವ್ಯಾಟಿಗೆ ತೊಗೊತೀನಿ ಇವಾಗ. ಹಾಂ 6 ಕಿಲೋವ್ಯಾಟ್ಗೆ ಅಂದರೆ ನಾನು ನೀವು ಅಷ್ಟಕ್ಕೆ ಫಿಕ್ಸ್ಡ್ ಕಟ್ಟಬೇಕು. 6 ಕಿಲೋವಾಟ್ ಅಂದರೆ ನಮ್ಗೆ ಮೋಟ್ರ್ ತಗೊಳ್ಳೋದು ಎಷ್ಟು ಗೊತ್ತಾ ಸರ್? 5 ಕಿಲೋವಾಟ್ ಡ್ರಾ ಮಾಡ್ತದೆ. 5 ಕಿಲೋವ್ಯಾಟಾ? ಇದು ಎಷ್ಟು ತಗೋಬೇಕು ಅಶೋಕ್ ಅವರೇ? 5 ಬೇಡ, 6 ಕಿಲೋವಾಟ್ ಕೊಟ್ಬಿಡಿ. 6 HP ಆಗ್ತಾ ಇದ್ದೀವಿ ಮೋಟ್ರು. ಎಷ್ಟು ಕಿಲೋವಾಟ್? ಬೋರ್ ಜೊತೆಗೆ ಇನ್ನೊಂದು ಮಿಷಿನ್ ಆನ್ ಮಾಡಿದ್ರೆ ಟ್ರಿಪ್ ಆಗಬಾರ್ದು ಆ ಥರ ಇಲ್ಲ. ಹ್ಞೂ 3 ಪೇಸೆ. 6 HP ಅಂದರೆ 3 ಪೇಸೆ, ಸಿಂಗಲ್ ಪೇಸೆ. ದಾರಿ ಗೊತ್ತಾಯ್ತಾ? ಅಭಿಜಿತ್ ಸರ್ ಬಿಲ್ಡಿಂಗ್ ಇಂದ ಹತ್ರನೇ. ಇದೆಲ್ಲ ಏನು ಗ್ಯಾಪ್ಸ್ ಅದು? ಎಲ್ಲ ಗ್ಯಾಪ್ ಅಲ್ಲ ಸರ್, ಅದು ಕ್ರ್ಯಾಕ್ ಇರ್ತದೆ, ಬಂಡೆ ಇರ್ತದಲ್ಲ. ಗೊತ್ತಿರೋ ಚಿಪ್ ಇತ್ತು. ಹೌದು. ಒಳ್ಳೆ ಬೋರ್ಡ್ರ ಸ್ಟ್ರೀಟ್ ಏನೂ ಇಲ್ಲ. ಇಲ್ಲ ಸರ್, ಏನಿಲ್ವಾ? ಕ್ಲಿಯರ್ ಆಗಿದೆ ಬೋರು. ಫಿಲ್ಟರ್ ಏನು ಅವಶ್ಯಕತೆ ಇಲ್ಲಲ್ಲ? ಅದೆಲ್ಲ ಬೇಡ. ಫಿಲ್ಟರ್ ಹಾಕಿದ್ರೆ ಅದು ಒಂದು ಲಕ್ಷ ಆಯ್ತು. ಜಾಸ್ತಿ ಆಯ್ತದೆ ಸರ್. ಹೌದಾ? ಕಂಪ್ನಿ ಪೈಪ್, ಒಳ್ಳೆ ಪೈಪ್ ಹಾಕ್ತೀವಿ, 1200 ಅಲ್ಲ? 1.5 ಲಕ್ಷ ಆಗುತ್ತೆ. 1200 ಇಂಟು 100 ರೂಪಾಯಿ. ಅದು ಒಂದು 100 ರೂಪಾಯಿದೆಲ್ಲ ಹಾಕ್ಬಾರ್ದು ಸರ್ ಈ ಡೆಪ್ತ್ಗೆಲ್ಲ. 120. ಅದಕ್ಕೆ ಬದಲಾಗಿ ಸುಮ್ಮನೆ ಇರೋದು ಒಳ್ಳೆ. 100 ರೂಪಾಯಿ ಹಾಕೋದು ಬದಲಾಗೆ 125 ರೂಪಾಯಿದು ಹಾಕ್ಬೇಕು. ಒಳ್ಳೆ ಒರಿಜಿನಲ್ ಪೈಪು, ISI ಪೈಪು, ನಂದಿ ಪೈಪು. 6 kg ಬೋರವ್ರು ಹಾಕ್ತಾರೆ ಬಿಡಿ, ಯಾವ್ಯಾವ್ದು ಹಾಕ್ಬಿಡ್ತಾವೆ ತಗೊಬಂದವರು. ನಾಳೆ ದಿನ ಅದು ಒಳಗೆ ಹೊಡೆದೋಯ್ತವೆ. ನಮ್ಮ ಲೈಫ್ ಆಯ್ತಾ ಇವಾಗ ಗೊತ್ತಾಗಲ್ಲ ಹಾಕೋವೆಲ್ಲ. ನೆಕ್ಸ್ಟು ಮೋಟ್ರ್ ಬರೋಲ್ಲ ಮೇಲಕ್ಕೆ. ನಾವು ರೆಕಮೆಂಡೇ ಮಾಡಲ್ಲಪ್ಪ ಅವೆಲ್ಲ. ಬೋರವರು ಯಾವುದೇ ಹಾಕ್ಬಿಟ್ಟು ಹೊಂಟೋಯ್ತಾರೆ ಸುಮ್ಮನೆ. ಅವ್ರೇನು ಇನ್ನು 3 ವರ್ಷ ಆದರೆ ಅವ್ರು ಗ್ಯಾಪ್ನ ಇಟ್ಕೊಳ್ತಾರೆ ಅವರು. ನಾವಾದ್ರೂ ಮೋಟ್ರ್ ಹಾಕ್ತೀವಿ, 5 ವರ್ಷ ಆದರೂ ನಾವು ಗ್ಯಾಪ್ನ ಇರ್ತೀವಿ ನಾವು. ಅಲ್ಲ ಸರ್, 10 ವರ್ಷ ಆದ್ರೆ ನಮಗೆ ಕಾಲ್ ಮಾಡೋದು. ಮೋಟ್ರಲ್ಲಿ ನಾವು ಹಾಕಿದ್ಮೇಲೆ 10 ವರ್ಷ ಆದ್ರೆ ನಮಗೆ ಕಾಲ್ ಮಾಡೋದು. ಇವ್ರದ್ದು ಸರ್ವಿಸ್ ಚೆನ್ನಾಗಿದೆ ಸರ್. ಹೌದಾ? ಓಕೆ. ಫೋನ್ ಮಾಡಿದೆ, ಇವತ್ತು ಫೋನ್ ಮಾಡಿ ನಾಳೆಗೆಲ್ಲ ಬಂದರೆ ರೆಕ್ಟಿಫೈ ಮಾಡ್ತಾರೆ. ನಾಳೆ ಬೆಳಗ್ಗೆ ಅವರು ಸಾಯಂಕಾಲದೊಳಗಡೆ ಅಂದರೆ ಇವತ್ತು ಫ್ರೀ. ಇವ್ರು ಇನ್ ಕೇಸ್ ಎಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಇವತ್ತೇ ಕಳಿಸ್ತಾರೆ. ಇವತ್ತು ಈ ಬೆಳಗ್ಗೆ ವರ್ಷದೊಡೆ ಹೋಗ್ಬಿಟ್ಟಿರ್ತಾರೆ ಇವಾಗ ಬೇರೆ ಸೈಡ್ಗೆ. ಸರಿ ಸರ್. ನಾಳೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆಲ್ಲ ಹೊರಟೋಗ್ಬಿಟ್ಟಿದೆ ಸರ್. ನೋಡಿ ಇವಾಗ RT ನಗರ ಹೋಗಿದ್ದಾರೆ. ಒಂದು ಬೋರ್ ಚೆಕ್ ಮಾಡಿ ಇನ್ನೊಂದು ಬೋರ್ಗೆ ಅದೇ ಮೋಟ್ರ್ ಇಳಿಸ್ಬೇಕು. 2 ಕೆಲಸ ಮಾಡಬೇಕು. ಕತ್ತಲಲ್ಲ, ಹೋಗ್ತಾ ಇದೆ, ಬಟ್ ಗಲೀಜು ಏನೋ ಕಾಣಿಸ್ತಾ ಇಲ್ಲ. ಕತ್ತಲ ಅಂದರೆ ಬ್ಲಾಕ್ ಆಗೋಗುತ್ತೆ ವಿಂಡೋ ಆದರೆ. ಫಾಸ್ಟ್ ಆಗ್ಬಿಡಿ ಮಲ್ಲಿಕಾರ್ಜುನ್, ಏನು ಕಾಣಿಸ್ತಾ ಇಲ್ಲ.
872 ಆದ್ಮೇಲೆ ಯಾವುದು ಸಿಗ್ಲಿಲ್ವಾ? ನೈಸ್ ರೋಡಲ್ಲಿ ಯಾವುದೋ ಒಂದು ಆಕ್ಸಿಡೆಂಟು ಸರ್, ಟೂ ವೀಲರು. ಟೂ ವೀಲರಾ? ಸ್ಪಾಟ್ ಅವನು ಹಂಗೆ ಮಲಗ್ಬಿಟ್ಟವನೆ ರೋಡಲ್ಲಿ. ಎಲ್ಲ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟು. ಇವಾಗ ಬರ್ತಾ ಇದೆ, ಇವಾಗ ಆಗಿರೋದು. ಅಂದರೆ ನಾನು ಬರ್ತಾ ಇದ್ದೆ, ಅದು ಅವನು ಆಪೋಸಿಟ್ ಡೈರೆಕ್ಷನಲ್ಲಿ ನೈಸ್ ರೋಡಲ್ಲಿ ನಿಲ್ಲಿಸಿ ಬ್ಯಾರಿಕೇಡ್ ಹಾಕಿ ಪೊಲೀಸರೆಲ್ಲ ಬಂದು ಟೂ ವೀಲರ್ ಪಾಪ ಇಬ್ರಾ ಒಬ್ಬನೇ ಜರ್ಕಿನ್ ಗಿಕಿನ್ ಎಲ್ಲ ಹಾಕೊಂಡು. ಯಪ್ಪ ನನಗೆ ಒಂಥರ ಮಳೆ ಅನ್ಸ್ಬಿಟ್ಟು. ಮಳೆ ಅಲ್ವಾ ಸಹ, ಸಿಕ್ಕಾಪಟ್ಟೆ ಓಡಿಸ್ತವೆ, ಜಾರ್ತವೆ. ಏನು ಆಕ್ಸಿಡೆಂಟ್ ಗುದ್ದಿರೋದಾ ಬಿದ್ದಿರೋದು ಸರ್? ಮೋಸ್ಟ್ಲಿ ಅದು ಟಚ್ ಆಗಿ ಹೊಡ್ಕೊಂಡು ಹೋಗಿರೋದೇ ಏನೋ ಗೊತ್ತಿಲ್ಲ ಸರ್. ಹೊಡ್ಕೊಂಡು ಮಲಗ್ಬಿಟ್ಟವನು ಹಂಗೆ. ಹಾಂ ಅಷ್ಟೇ, ಒಂಚೂರು ಎತ್ತಿ ಮೇಲೆ. ಹಾಂ ಇದೆಯಾ ಸರ್? ಇಲ್ಲ ಡೆಪ್ತು ಆಳ ಅಷ್ಟೇ ಅಷ್ಟೇ. ಎಷ್ಟು ಮೀಟ್ರ್ ನೋಡಿ? ಹಾಂ ಅಷ್ಟೇ.